ಸ್ವಚ್ಛತೆಗೆ ಆದ್ಯತೆ ನೀಡಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಪೌರಾಡಳಿತ ಸಚಿವ ರಹೀಂ ಖಾನ್. ಮಹಾನಗರ ಪಾಲಿಕೆ ವತಿಯಿಂದ ಆಯೋಜಿಸಿರುವ ಸ್ವಚ್ಛತಾ ಹಿ ಸೇವಾ ಅಡಿಯಲ್ಲಿ ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮವನ್ನು ಬಳ್ಳಾರಿ ನಗರದ ಸಂಗಮ್ ವೃತ್ತದಲ್ಲಿ ಆಯೋಜಿಸಲಾಗಿತ್ತು. ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮದಲ್ಲಿ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು ಭಾಗವಹಿಸಿದ್ದರು. ನಂತರ ಸ್ವಚ್ಛತೆಯ ಬಗ್ಗೆ ಮಾತನಾಡಿ, ಪ್ರತಿಯೊಬ್ಬರು ಸ್ವಚ್ಛತೆಯ ಬಗ್ಗೆ ಮಾಹಿತಿ ಇರಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು. ಸಾರ್ವಜನಿಕರು ನಿಗದಿತ ಕಸವನ್ನ ವಿಲೇವಾರಿ ವಾಹನಗಳಿಗೆ ಹಾಕಬೇಕು. ಹಸಿ ಕಸ, ಒಣ ಕಸ ವಿಂಗಡಣೆ ಪಾಲಿಕೆಯ ತ್ಯಾಜ್ಯ ವಸ್ತು ವಿಲೇವಾರಿ ವಾಹನಗಳಿಗೆ ನೀಡಬೇಕು. ಪ್ಲಾಸ್ಟಿಕ್ ಸಂಪೂರ್ಣ ನಿರ್ಮೂಲನೆಗೆ ಸಾರ್ವಜನಿಕರು ಕೈಜೋಡಿಸಬೇಕು. ನಗರದಲ್ಲಿ ತರಕಾರಿ ಮಾರ್ಕೆಟ್ ಮತ್ತು ಮಟನ್ ಮಾರ್ಕೆಟ್ ಹಾಗೂ ಬೀದಿ ಬದಿಯಲ್ಲಿ ಮತ್ತು ವಿವಿಧ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಅಗತ್ಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲಾಧಿಕಾರಿಗಳಾದ ಪ್ರಶಾಂತ್ ಕುಮಾರ್ ಮಿಶ್ರಾ, ಮಹಾನಗರ ಪಾಲಿಕೆ ಮಹಾಪೌರರಾದ ಮುಲ್ಲಂಗಿ ನಂದೇಶ್, ಪಾಲಿಕೆ ಆಯುಕ್ತರಾದ ಜಿ ಖಲೀಲ್ ಸಾಬ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಂಡರಗಿ ನಾಗರಾಜ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಲ್ಲಂ ಪ್ರಶಾಂತ್, ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಹುಮಿಯೂನ್ ಖಾನ್, ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಪಾಲಿಕೆ ಸದಸ್ಯರಾದ ಎಂ ರಾಮಾಂಜನೇಯ, ಮಾಜಿ ಪಾಲಿಕೆ ಸದಸ್ಯರಾದ ಕಮಲೇಸುರಿ ಮತ್ತು ಪಾಲಿಕೆಯ ಸರ್ವ ಸದಸ್ಯರು ಸೇರಿದಂತೆ ಮಹಾನಗರ ಪಾಲಿಕೆಯ ಇತರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ತುಂಬಾ ಇಂಪಾರ್ಟೆನ್ಸ್ ಇದೆ. ಈಗ ನಮ್ಮ ಒಂದೇ ಉದ್ದೇಶ ಏನಿದೆ ಅಂದ್ರೂ ಫಸ್ಟ್ ಪ್ರಿಫರೆನ್ಸ್ ಸ್ವಚ್ಛತಾ ಇರ್ಬೇಕು. ಎಲ್ಲರಿಗೆ ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ಮತ್ತೆ ಮೇನ್ ಸಮಸ್ಯೆ ಎಲ್ಲಿದೆ ಅಂದ್ರು ಮೇನ್ ಮಾರ್ಕೆಟ್ಸ್ ಆಗಲಿ, ವೆಜಿಟೇಬಲ್ ಮಾರ್ಕೆಟ್ ಆಗಲಿ, ಮಟನ್ ಮಾರ್ಕೆಟ್ ಆಗಲಿ, ಮತ್ತೆ ಫುಟ್ಪಾತ್ ನಲ್ಲಿ ಅಂಗಡೀಸ್ ಇದೆ. ಅಥವಾ ಸುಮಾರು ಏರಿಯಾದಲ್ಲಿ ಇದು ಸಮಸ್ಯೆ ಬಂದಿದೆ. ಈ ಸಮಸ್ಯೆಗೆ ಈ ಸಲ ಹೊಸ ಸ್ಕೀಮ್ ಕೊಟ್ಟಿದ್ದಾರೆ. ಈ ಸ್ಕೀಮ್ ನಲ್ಲಿ ಇಡೀ ಕರ್ನಾಟಕದಲ್ಲಿ ಆಗಲಿ, ಇಡೀ ನಮ್ಮ ಭಾರತ ದೇಶದಲ್ಲಿ ಆಗಲಿ ಇದು ಒಂದು ಒಳ್ಳೆ ಮಾಡೆಲ್. ಕರ್ನಾಟಕ ಈಗ ಇಡೀ ನಮ್ಮ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ. ಈಗ ಅದು ನಾವು ಮೊದಲನೇ ಸ್ಥಾನದಲ್ಲಿ ತರಬೇಕಂತ ಪ್ಲಾನ್ ಮಾಡಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದೆ. ಇದು ಬರೇ ಗೌರ್ಮೆಂಟ್ದು ಇಲ್ಲ, ಪಬ್ಲಿಕ್ದು ಇರ್ಬೇಕು, ಸಂಘಟನಾ ಸುಮಾರು ಆರ್ಗನೈಸೇಷನ್ ಅವ್ರದ್ದು ಇರ್ಬೇಕು. ಇದರಲ್ಲಿ ಎಲ್ಲರಿಗೂ ಇದ್ರದ್ದು ಮಾಹಿತಿ ಇತ್ತು, ಎಲ್ಲರೂ ಜೊತೆಗಿದ್ದು ಮುಂದೆ ಬಂದು ಈ ಕೆಲಸ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.